ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಹಾಲಲ್ಲಿ ಎಳಗಂಜಿ ಹಾಲನ್ನು ನಾವು ವೇಸ್ಟ್ ಮಾಡ್ತಾ ಇರ್ತೀವಿ. ಎಳಗಂಜಿ ಹಾಲು ಅಂದರೆ ಕೆಲವರಿಗೆ ಗೊತ್ತೇ ಇರೋದಿಲ್ಲ, ಸೊ ಅದನ್ನು ಕೂಡ ನಾನು ಇಲ್ಲಿ ಶೇರ್ ಮಾಡ್ತೀನಿ. ಎಳಗಂಜಿ ಹಾಲು ಅಂದರೆ ಏನು ಅಂತ ಕೆಲವರಿಗೆ ಗೊತ್ತೇ ಇರೋದಿಲ್ಲ, ಸೊ ಅದನ್ನು ಕೂಡ ನಾನು ಇಲ್ಲಿ ನೀಟಾಗಿ ಹೇಳ್ತೀನಿ. ಅದನ್ನು ವೇಸ್ಟ್ ಮಾಡದೆ ಯಾವ ರೀತಿಯಾಗಿ ಉಪಯೋಗ ಮಾಡ್ಕೋಬೋದು ಅನ್ನೋದನ್ನು ಕೂಡ ನನಗೆ ಗೊತ್ತಿರಲಿಲ್ಲ, ಸೊ ಅದನ್ನು ಯಾರಿಂದ ತಿಳ್ಕೊಂಡೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ನಾನು ಎಳಗಂಜಿ ಹಾಲಿನಿಂದ ಮಾಡಿರ್ತಕ್ಕಂಥ ಹೋಮ್ ಮೇಡ್ ಕೋವಾ. ಸೊ ಇದನ್ನು ನೀವು ಸಾಫ್ಟಾಗಿ ಕೂಡ ಮಾಡ್ಕೋಬೋದು, ಇಲ್ಲ ಅಂದರೆ ಸ್ವಲ್ಪ ಗಟ್ಟಿಗೂ ಕೂಡ ಮಾಡ್ಕೋಬೋದು. ಇದಕ್ಕೆ ನಾನು ಯಾವುದೇ ರೀತಿಯ ಕಲರ್ನ ಆ್ಯಡ್ ಮಾಡಿಲ್ಲ, ಹಾಗಾಗಿ ಈ ಕಲರ್ ಇದೆ. ಸೊ ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನನಗೆ ಫಸ್ಟ್ಗೆ ಎಳಗಂಜಿ ಹಾಲನ್ನು ಈ ರೀತಿಯಾಗಿ ಸ್ವಲ್ಪ ಅದನ್ನು ಬೇಯಿಸ್ಬಿಟ್ಟು ಅದಕ್ಕೆ ಮಾಡಿ ಕಳಿಸಿದ್ದು ನಮ್ಮ ಅತ್ತೆಯ ತಮ್ಮನ ಹೆಂಡತಿ ಸುಮಾಂಟಿ. ಸೊ ಅವರು ಮನೆಯಲ್ಲಿ ಹಸು ಕರು ಹಾಕಿತ್ತು ಅಂತಂದು ಹೇಳಿಬಿಟ್ಟು ಆ ಹಾಲಲ್ಲಿ ಗಿಣ್ಣನ್ನು ಕೂಡ ಮಾಡಿಸ್ಲಿಕ್ಕೆ ಹಾಲನ್ನು ಕಳಿಸ್ಕೊಟ್ಟಿದ್ರು. ಅದಾದ ನಂತರ ಒಂದು ನಮ್ಮ ಹಳ್ಳಿ ಕಡೆ ಎಲ್ಲ ಹೇಗೆ ಅಂದರೆ ಒಂದು ಹಸು ಅಥವಾ ಎಮ್ಮೆ ಕರು ಹಾಕಿದ ಒಂದು 3 days 4 days ಅದನ್ನು ಗಿಣ್ಣ ಅಂತ ಹೇಳಿ ಮಾಡ್ಕೊಂಡು ಊಟ ಮಾಡ್ತೀವಿ. ಅದಾದ ನಂತರ ಅದು ನೆಕ್ಸ್ಟ್ ಬರೋ ಹಾಲಿಂದ ಗಿಣ್ಣ ಮಾಡಲಿಕ್ಕೆ ಆಗೋದಿಲ್ಲ. ಆ ಹಾಲನ್ನು ಎಳಗಂಜಿ ಹಾಲು ಅಂತಲೇ ಉಪಯೋಗಿಸ್ತೀವಿ ನಾವೆಲ್ಲರೂ ಕೂಡ. ಗಿಣ್ಣನ್ನು ಹೇಗೆ ಮಾಡೋದು, ಅದರಿಂದ ಏನೆಲ್ಲ ಉಪಯೋಗ ಅನ್ನೋದು ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಬೇಕು ಅಂದರೆ ಗಿಣ್ಣನ್ನು ಹೇಗೆ ಮಾಡೋದು ಅಂತ ನಾನು ಗ್ರೀನ್ ಲಾಗಲ್ಲಿ ಚೆಕ್ ಮಾಡಿ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ನನಗೆ ಈ ಎಳಗಂಜಿ ಹಾಲನ್ನು ಕುದಿಸ್ಬಿಟ್ಟು ಹದಕ್ಕೆ ಕಳಿಸ್ಕೊಟ್ಟಿದ್ದು ನಮ್ಮ ಅತ್ತೆ ತಮ್ಮನ ಹೆಂಡತಿ ಅಂತ ಹೇಳಿದ್ನಲ್ವ. ಸೊ ಅವರು ಕಳಿಸ್ಕೊಟ್ಟಿದ್ರು. ಸೊ ನಾನು ಅದನ್ನು ತೊಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಏನಕ್ಕೆ ಉಪಯೋಗಿಸ್ಕೋಬೇಕು ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ನನಗೆ. ಆಮೇಲೆ ಅವರು ನನಗೆ ಕಾಲ್ ಮಾಡಿ ಹೇಳಿದರು, ಅದರಿಂದ ಕೋವಾ ಮಾಡ್ಬೋದು ಮತ್ತು ಪೇಡ ಮಾಡ್ಬೋದು ಅಂತ ಹೇಳಿದರು. ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿಕೊಟ್ರು. ಈ ಒಂದು ಅಂದರೆ ಎಳಗಂಜಿ ಹಾಲಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಪದಾರ್ಥದಿಂದ ನಾನಿಲ್ಲಿ ಕೋವಾ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆಲ್ರೆಡಿ ಒಂದು ಹದಕ್ಕೆ ಬೇಯಿಸ್ಬಿಟ್ಟು ಅದನ್ನು ನನಗೆ ಸ್ಟೋರೇಜ್ ಮಾಡಿ ಕಳಿಸಿದ್ರು. ಇದನ್ನು ನಾನು ಮತ್ತೆ ಫ್ರಿಜ್ಜಲ್ಲಿ ಇತ್ತಲ್ವ, ಹಾಗಾಗಿ ಮತ್ತೆ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಚೆನ್ನಾಗಿ ಇದರಲ್ಲಿ ನೀರಿನಂಶ ತುಂಬ ಇದೆ. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಗಟ್ಟಿಯಾಗಿ ನಿಮ್ಗೆ ಕಾಣಿಸ್ತಾ ಇಲ್ಲ. ಸ್ವಲ್ಪ ಬಿಸಿ ಆದಮೇಲೆ ನೀರೆಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ನೀರು ಕಂಪ್ಲೀಟಾಗಿ ಹೋಗಬೇಕು ಅಂತ ಹೇಳಿದ್ರು ಅವರು. ಆಮೇಲೆ ಅದಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳಿದರೆ ಬೆಲ್ಲ ಅಥವಾ ಸಕ್ಕರೆನ ಆ್ಯಡ್ ಮಾಡಿ, ಅಥವಾ ನ್ಯಾಚುರಲ್ ಕಲರಿಂಗ್ ಬೇಕು ಅಂದರೆ ಕೇಸರ ದಳನ ಹಾಕ್ಬಿಟ್ಟು ಏಲಕ್ಕಿ ಸ್ವಲ್ಪ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ತುಪ್ಪ ಹಾಕಿ ನಾದಿದರೆ ಕೋವಾ ಥರ ಬರುತ್ತೆ. ಇಲ್ಲ ಅಂದರೆ ಕಂಪ್ಲೀಟ್ ನೀರು ಹೋಗಿ ಆದಮೇಲೆ ಮೈದಾ ಹಿಟ್ಟನ್ನು ಫ್ರೈ ಮಾಡಿಕೊಂಡು ಸಕ್ಕರೆ ಪೌಡ್ರ್ ಮಾಡಿಕೊಂಡು ಪೇಡಾನು ಮಾಡ್ಬೋದು ಮಿಕ್ಸ್ ಮಾಡಿ ಅಂತ ಹೇಳಿದರು. ಸೊ ನಾನಿಲ್ಲಿ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಇದನ್ನು ಆದಷ್ಟು ನೋಡಿ ನೀರು ಬಿಟ್ಕೊಳ್ತಾ ಇದೆ. ಅದರಲ್ಲಿ ಏನು ವಾಟರ್ ಕಂಟೆಂಟ್ ಇತ್ತಲ್ಲ, ಬಿಸಿ ಮಾಡಿದಾಗೆಲ್ಲ ಅದು ಫ್ರಿಜ್ಜಲ್ಲಿ ಗಟ್ಟಿ ಆಗಿರೋದೆಲ್ಲ ನೀರು ಸಪ್ರೇಟ್ ಆಗ್ತಾ ಇದೆ. ಅಷ್ಟು ನೀರು ಕೂಡ ಕಂಪ್ಲೀಟ್ ಹೋಗೋ ಹಾಗೆ ನಾನು ಅದನ್ನು ಬೇಯಿಸ್ಕೊಂಡೆ. ಸ್ವಲ್ಪ ಇಲ್ಲಿ ಕಾಣಿಸ್ತಿರ್ಬೋದು, ನೀರು ಬಿಟ್ಕೊಂಡಾದಮೇಲೆ ಈ ರೀತಿಯಾಗಿ ಬಂದಿದೆ. ಇದು ಮೊದಲಿಗೆ ಅವ್ರು ಕಳಿಸ್ದಾಗ ಇದೇ ರೀತಿಯಾಗಿ ಇತ್ತು, ಬಟ್ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ನಾನು. ಏನಕ್ಕೆ ಉಪಯೋಗಿಸ್ಕೋಬೇಕು, ಅಥವಾ ಪನ್ನೀರ್ ಅಂತ ಅಂದ್ಕೊಂಡೆ ನಾನು. ಇದನ್ನು ಪನ್ನೀರ್ ಮಾಡ್ಕೋಬೋದು, ಬಟ್ ಏನಾಗುತ್ತೆ ಅಂದರೆ ಸ್ವಲ್ಪ ಎಳಗಂಜಿದಲ್ವ, ಹಾಗಾಗಿ ಸ್ವಲ್ಪ ಥಿಕ್ನೆಸ್ ಕಮ್ಮಿ ಬರುತ್ತೆ ಅಂತ ಹೇಳಿದರು ಅವರು. ಹಾಗಾಗಿ ನೋಡಿ, ನನಗೆ ಈ ವಿಚಾರ ಗೊತ್ತೇ ಇರಲಿಲ್ಲ. ಎಷ್ಟೋ ಸರಿ ಏನು ಮಾಡ್ತಾರೆ ಮನೇಲೆಲ್ಲ ಎಳಗಂಜಿ ಹಾಲು ಅಂತೇಳಿ ಅದನ್ನು ಮೊಸರಿಗೂ ಬಳಸಲ್ಲ, ಹಾಲು ಊಟಕ್ಕೂ ಬಳಸೋದಿಲ್ಲ, ತಲೆ ಹಿಡಿದ್ಬಿಡುತ್ತೆ, ಶೀತ ಆಗುತ್ತೆ ಅಂತೇಳಿ. ಈ ರೀತಿಯಾಗಿ ರೆಸಿಪಿ ಮಾಡ್ಕೋಬೋದು ಅಂತ ನನಗೆ ಫಸ್ಟ್ ಟೈಮ್ ಹೇಳಿಕೊಟ್ರು ಅವರು. ಯೂಸ್ಫುಲ್ ಅನ್ನಿಸ್ತು ಇದು. ಎಷ್ಟು ನಮ್ಮ ಅಮ್ಮರಿಗೆಲ್ಲ ಹೇಳಬೇಕು ಅನ್ನಿಸ್ತು ನನಗೆ. ಏಕೆಂದರೆ ನಮ್ಮ ಹಳ್ಳಿ ಸೈಡೆಲ್ಲ ಹಸು ಕರು ಹಾಕಿದ್ದ ಸ್ವಲ್ಪ ದಿನ, ಒಂದು 15 daysವರೆಗೂ ಆ ಹಾಲನ್ನು ಊಟಕ್ಕೆ ಮೊಸರು ಮತ್ತು ಹಾಲಿಗೆ ಬಳಸೋದಿಲ್ಲ. ಸೊ ಹಾಗಾಗಿ ಈ ರೆಸಿಪಿ ಬೆಸ್ಟ್ ಅನ್ನಿಸ್ತು ನನಗೆ. ಈ ರೀತಿಯಾಗಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸಕ್ಕರೆನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಬೇಯ್ತಾ ಏನಾಯಿತು ಅಂದರೆ ಅದು ತಿನ್ನುವಾಗಲೇ ಕೋವಾ ಯಾವ ರೀತಿಯಾಗಿ ಹದ ಬರುತ್ತಲ್ಲ, ಸೊ ಅದೇ ರೀತಿಯಾಗಿ ಬಂತು. ಸ್ಟಾರ್ಟಿಂಗೇ ಸ್ವಲ್ಪ ನಾನು ಫ್ರಿಜ್ಜಾಗಿ ಇಡದೇ ಇದ್ದಿದ್ರೆ ಇನ್ನೂ ಸಾಫ್ಟಾಗಿ ಬರ್ತಿತ್ತು ಅಂತ ಅಂದ್ಕೊಂಡೆ. ಸೊ ಫ್ರಿಜ್ಜಾಗಿ ಇಟ್ಟು 2 days ಆದಮೇಲೆ ಬಳಸ್ತಾ ಇರೋದ್ರಿಂದ ಸ್ವಲ್ಪ ಸಾಫ್ಟ್ನೆಸ್ಸು ಕಮ್ಮಿ ಅನ್ನಿಸ್ತು ಅಷ್ಟೇ. ಬಟ್ ಫೈನಲಾಗಿ ಸೇಮ್ ಹದನೇ ಬಂತು. ನಾನು ಇನ್ನೇನು ಸ್ವಲ್ಪ ಅದೆಲ್ಲ ಚೆನ್ನಾಗಿ ಹೊಂದ್ಕೊಂತು ಅಂದಾಗ ತುಪ್ಪ ಹಾಕ್ಬಿಟ್ಟು, ಏಲಕ್ಕಿ ಪೌಡ್ರ್ ಸ್ಕಿಪ್ ಮಾಡಿದೆ, ನಾನಿಲ್ಲ ಹಾಕಲಿಲ್ಲ, ಹಾಕಿ ಚೆನ್ನಾಗಿ ಅದನ್ನು ಮತ್ತೊಂದು ಸ್ವಲ್ಪ ಬೇಯಿಸ್ಕೊಂಡೆ. ಆವಾಗ ಅದು ಬಿಸಿ ಬಿಸಿ ತುಂಬ ಚೆನ್ನಾಗಿತ್ತು. ನಾನು ಬಿಸಿ ಇರುವಾಗಲೇ ಸ್ವಲ್ಪ ಟೇಸ್ಟ್ ಮಾಡಿದೆ. ನೀವು ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಬೆಲ್ಲ ನನ್ನ ಮಕ್ಕಳು ಕೆಲವೊಂದು ಕಲರ್ ಪಡಲ್ಲ ಅಂತ ಹೇಳಿಬಿಟ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಫೈನಲಾಗಿ ಇದು ಸ್ವೀಟ್ ಚೆನ್ನಾಗಿ ಬಂತು.
ಒಂಥರ ಡಿಫ್ರೆಂಟಾಗಿತ್ತು. ಈ ಕಡೆ ಕೇಸರಿ ಬಾತೂ ಅಲ್ಲ, ಈ ಕಡೆ ಕೋವಾ ಮಿಡಲ್ ಅನ್ನಿಸ್ತು. ಏನಕ್ಕೆ ಅಂದರೆ ನಾನು ಫ್ರಿಜ್ಜಾಗಿ ಇಡಬಾರ್ದಿತ್ತು ಅಂತ ಅಂದ್ಕೊಂಡೆ, ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅದಕ್ಕೆ ಬಂತು. ತುಂಬ ಚೆನ್ನಾಗಿತ್ತು. ಎಳಗಂಜಿ ಹಾಲಿಂದ ಈ ರೀತಿಯೂ ರೆಸಿಪಿ ಮಾಡ್ಬೋದು ಅಂತ ನನಗೆ ನಿಜವಾಗ್ಲೂ ಈ ಸುಮಾಂಟಿ ಹೇಳ್ಕೊಟ್ಟಿಂದ ತುಂಬ ಯೂಸ್ ಆಯಿತು. ಸೊ ಯಾರಿಗೆಲ್ಲ ಈ ಒಂದು ಟಿಪ್ಸ್ ಇಷ್ಟ ಆಯಿತು, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು. ನೀವು ಈ ಎಳಗಂಜಿ ಹಾಲಿಂದ ಏನೇನೆಲ್ಲ ಯೂಸ್ ಮಾಡ್ಕೊಂಡ್ರಿ, ಪೇಡ ಮಾಡ್ಕೊಂಡ್ರಾ ಅಥವಾ ಕೋವಾ ಮಾಡ್ಕೊಂಡ್ರಾ, ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.